ವಿಜೇಂದ್ರ ಅವರು ಸಿಎಂ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾ ಇರೋದು ಸರ್. ಯಾರು? ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿಎಂ ಈಗ ಅಂತ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರು. ವಿಜೇಂದ್ರ ಇನ್ಕಮಿಂಗ್ ಸಿ ಎಮ್ ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿ ಎಮ್ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು? ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟು ಅವರು ತಟ್ಟೆಯಲ್ಲಿ ಬಿದ್ದಿರುವಂಥ ಹೆಗ್ಡಾನ ಎತ್ತಕ್ಕೆ ಕೇಳಿ. ಡೈಲಿ ಪಾಪ ಅವರು ಒಂದು ಕಡೆ ಅಶೋಕ್ ಅವ್ರ ಗ್ರೂಪು, ಒಂದು ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದು ಕಡೆ ಇವ್ರ ಗ್ರೂಪ್. ಸುಮ್ಮನೆ ಬೈಕ್ ಬಂದಂಗೆಲ್ಲ ಮಾತಾಡೋದು ಏನು ಮಾಡೋದು? ಸದನದಲ್ಲಿ ತಾವು ಗೃಹಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನೆ ಆಯ್ತಲ್ಲ ಬಿಡ್ರಿ, ಆಯ್ತು. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದರೂ ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟಾಗಿ ಹೋಗೋಕ್ಕೆ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನೋ ವ್ಯಕ್ತಪಡ್ಕೊಂಡು ಬಿ ಜೆ ಪಿಯವ್ರು ಯಾವಾಗ ಅನುಮಾನ ಪಡತ್ತಾನೆ. 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳೋಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲರೂ ಹೇಳಿದ್ರು. ಆ ಥರ ಹೇಳೋವಂಥ ಆರೋಪಗಳಿಗೇನು ಉತ್ತರ ಹೇಳೋಕ್ಕಾಗ್ತದೆ? ವಿಜೇಂದ್ರ ಅವರು ಸಿಎಂ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾ ಇರೋದು ಸರ್. ಯಾರು? ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿಎಂ ಈಗ ಅಂತ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರು. ವಿಜೇಂದ್ರ ಇನ್ಕಮಿಂಗ್ ಸಿ ಎಮ್ ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿ ಎಮ್ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು? ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟು ಅವರು ತಟ್ಟೆಯಲ್ಲಿ ಬಿದ್ದಿರುವಂಥ ಹೆಗ್ಡಾನ ಎತ್ತಕ್ಕೆ ಕೇಳಿ. ಡೈಲಿ ಪಾಪ ಅವರು ಒಂದು ಕಡೆ ಅಶೋಕ್ ಅವ್ರ ಗ್ರೂಪು, ಒಂದು ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದು ಕಡೆ ಇವ್ರ ಗ್ರೂಪ್. ಸುಮ್ಮನೆ ಬೈಕ್ ಬಂದಂಗೆಲ್ಲ ಮಾತಾಡೋದು ಏನು ಮಾಡೋದು? ಸದನದಲ್ಲಿ ತಾವು ಗೃಹಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನೆ ಆಯ್ತಲ್ಲ ಬಿಡ್ರಿ, ಆಯ್ತು. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದರೂ ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟಾಗಿ ಹೋಗೋಕ್ಕೆ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನೋ ವ್ಯಕ್ತಪಡ್ಕೊಂಡು ಬಿ ಜೆ ಪಿಯವ್ರು ಯಾವಾಗ ಅನುಮಾನ ಪಡತ್ತಾನೆ. 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳೋಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲರೂ ಹೇಳಿದ್ರು. ಆ ಥರ ಹೇಳೋವಂಥ ಆರೋಪಗಳಿಗೇನು ಉತ್ತರ ಹೇಳೋಕ್ಕಾಗ್ತದೆ? ವಿಜೇಂದ್ರ ಅವರು ಸಿಎಂ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾ ಇರೋದು ಸರ್. ಯಾರು? ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿಎಂ ಈಗ ಅಂತ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರು. ವಿಜೇಂದ್ರ ಇನ್ಕಮಿಂಗ್ ಸಿ ಎಮ್ ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿ ಎಮ್ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು? ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟು ಅವರು ತಟ್ಟೆಯಲ್ಲಿ ಬಿದ್ದಿರುವಂಥ ಹೆಗ್ಡಾನ ಎತ್ತಕ್ಕೆ ಕೇಳಿ. ಡೈಲಿ ಪಾಪ ಅವರು ಒಂದು ಕಡೆ ಅಶೋಕ್ ಅವ್ರ ಗ್ರೂಪು, ಒಂದು ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದು ಕಡೆ ಇವ್ರ ಗ್ರೂಪ್. ಸುಮ್ಮನೆ ಬೈಕ್ ಬಂದಂಗೆಲ್ಲ ಮಾತಾಡೋದು ಏನು ಮಾಡೋದು? ಸದನದಲ್ಲಿ ತಾವು ಗೃಹಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನೆ ಆಯ್ತಲ್ಲ ಬಿಡ್ರಿ, ಆಯ್ತು. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದರೂ ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟಾಗಿ ಹೋಗೋಕ್ಕೆ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನೋ ವ್ಯಕ್ತಪಡ್ಕೊಂಡು ಬಿ ಜೆ ಪಿಯವ್ರು ಯಾವಾಗ ಅನುಮಾನ ಪಡತ್ತಾನೆ. 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳೋಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲರೂ ಹೇಳಿದ್ರು. ಆ ಥರ ಹೇಳೋವಂಥ ಆರೋಪಗಳಿಗೇನು ಉತ್ತರ ಹೇಳೋಕ್ಕಾಗ್ತದೆ?